ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಮತ್ತೆ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದೆ, ಬುಧವಾರ ಯಾವಾಗ ಆಯ್ತದೆ ನೆಲ್ಲಿಕಾಯಿ ತಿಂದು ಟೇಸ್ಟ್ ಮಾಡಬೇಕು ಅಂತ. ಬುಧವಾರ ಆಗಿ ಹೋಯ್ತು, ಮತ್ತು ಇದನ್ನು ಟೇಸ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ನೋಡೋದ ಬೆಳಗ್ಗೆನೆ ತಗೊಂಡಿದ್ದೀನಿ, ಮತ್ತು ಯಾಕೋ ಎಲ್ಲ ಮೋಡ ತುಂಬ್ಕೊಬಿಟ್ಟೈತೆ, ಬಿಸಿಲೇ ಇಲ್ಲ. ಒಂಥರ ಬಿಸಿಲಿಲ್ದವ್ರು ವೆದರು, ಬಿಸಿಲಿದ್ರೆ ಒಂಥರ ಏನೋ ಒಂಥರ ಚಂದ, ಬಿಸಿಲಿಲ್ಲ ಅಂದರೆ ಹಿಂಗೆ ಕಟ್ಕೊಬಿಟ್ರೆ ಭಾರಿ ಕಷ್ಟ. ಎಲ್ಲ ಬಿಸಿಲು ಕೂಡ ಮನೆ ಒಳಗೆಲ್ಲ ಬರೋಲ್ಲ, ಕ್ಲಾರಿಟಿ ಕಾಣಲ್ಲ ವಿಡಿಯೋ ನಮಗೂ. ಮತ್ತು ಗೈಸ್ ಬನ್ನಿ ಇವಾಗ ನೆಲ್ಲಿಕಾಯಿ ಟೇಸ್ಟ್ ಮಾಡೋದ. ನೆಲ್ಲಿಕಾಯಿ ಎತ್ಕೊಂಡಿದ್ದೀನಿ, ಬನ್ನಿ ತಿನ್ನೋದ. ಗೈಸ್ ನಿಜವಲ್ಲೂ ಕೇರಳದಲ್ಲಿ ಹೆಂಗೈತೆ ಹಂಗೆ ಅದೇ, ಆದರೆ ಸ್ವಲ್ಪ ಹಸಿಮೆಣಸಿಗೆ ಜಾಸ್ತಿ ಆಗ್ಬಿಟ್ಟಿದ್ದೀನಿ, ಖಾರ ಆಗ್ಬಿಟ್ಟೈತೆ. ಮತ್ತು ಇದು ಸಕ್ಸಸ್ ಆಗೈತೆ, ವರ್ಕ್ ಆಗೈತೆ, ಸೇಮ್ ಹಂಗೆ ಬಂದೈತೆ. ಒಂದೆರಡು ಹಸಿಮೆಣಸಿಗೆ ಕಮ್ಮಿ ಹಾಕ್ಬೇಕಾಯ್ತು, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಏನೂ ಇಲ್ಲ, ಸಕ್ಸಸ್ಫುಲ್ ಆಗೈತೆ, ಚೆನ್ನಾಗೈತೆ. ಹುಳಿ ಇದಿಲ್ಲ, ಕೈ ಇಲ್ಲ. ಇದು ಹೆಂಗೆ ಅಂದರೆ ಕೈ ಹೆವಿ ಕೈ. ಇದು ಹುಳಿ ಇದ್ರೆ ತಿನ್ಬೋದು, ಕೈ ಇದ್ರೆ ತಿನ್ನೋಕ್ಕಾಗಲ್ಲ. ಖಾರ ಸಕ್ಸಸ್ ಆಗೈತೆ ಗೈಸ್. ಈ ಥರ ನೀವು ಮಾಡ್ಕೊಂಡು ತಿನ್ನಿ, ನಿಜವಲ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೇದು ಗೈಸ್. ನೆಲ್ಲಿಕಾಯಿ ತಿಂದೇವ ತಗೊಂಡ ತಿನ್ನು ನೋಡಿ ಹೆಂಗದ ಟೇಸ್ಟ್. ಒಂದು ಸ್ವಲ್ಪ ಖಾರ ಆಗ್ಬಿಡ್ದ, ಯಾಕೆ ಇತ್ತೀಚೆಗೆ ಖಾರ ಮಾಡಿಬಿಡ್ತಾವೆ, ಸ್ವಲ್ಪ ಲೈಟಾಗಿ ಖಾರ ಆಗ್ಬಿಡ್ದ. ಖಾರ ಕಮ್ಮಿ ತಿನ್ಬೇಕು. ತಗೋ ಚೆನ್ನಾಗದ, ತಗೋ. ಖಾರ ಸ್ವಲ್ಪ ನಾನು ತಗ್ಗಿ ಕೊಟ್ಟಿದ್ದೀನಿ, ತಿನ್ಲಿ. ಖಾರ ಆಗ್ಬಿಟ್ಟೈತೆ, ಕೊಟ್ಟೆ ಅದಕ್ಕೆ ತಿನ್ನಲ್ಲ ಅವಳು. ಅದೊಂದೇ ಮುದ್ದೆ ಉಣಿಸ್ತಿದ್ದೆ. ಅವು ಬರೀ ಒಬ್ಳಿಗೆ ಮಾಡ್ಕೊತಿದ್ದೆ ಅನ್ಸುತ್ತೆ ಮುದ್ದೆ. ಎಷ್ಟು ಮುದ್ದೆ ಮಾಡ್ತಿದ್ದೆ ನೀನು ಒಬ್ಳಿಗೆ? ಈ ಥರ ಬುದ್ಧಿ ಯಾವಾಗಿಂದ ಬತ್ತು ಅಂತ? ಈ ಥರ ಬುದ್ಧಿ ಅದಕ್ಕೆ ನಾವು ತಿನ್ನಲ್ಲ ಅಂತಿದ್ವಾ? ಇಲ್ವಾ ತಿನ್ನಲ್ಲ ಅಂತಿದ್ವಾ ನಾವು? ಜಾಸ್ತಿ ಆಗೋದು ಎಲ್ಲನೂ ಹಾಳು ಮಾಡ್ಬಿಟ್ಟು ಗೈಸ್, ಎಲ್ಲನೂ ಸುರಿಸ್ಬಿಟ್ಟೈತೆ. ನಮಗ ಜಾಸ್ತಿನೇ ಆಗಿತ್ತು ಅನ್ಸುತ್ತೆ ಮಟ್ಲಿ, ಎಲ್ಲ ಉಬ್ಬನ್ ಸುರಿದೋಗ್ಬಿಡ್ತು. ಮುದ್ದೆ ಮಾಡ್ಕೊತಾವ್ರೆ ನಮ್ಮ ತಾಯಿ ಊಟ ಮಾಡೋಕ್ಕೆ. ಏನು ಸಾರವ? ಟಮಾಟೆ ನುಗ್ಗೆ ಸೊಪ್ಪು ಕಿತ್ಕೊಂಡ್ರಂಗ್ರ ಗೈಸ್. ಎಷ್ಟು ಪ್ರೋಟೀನ್ ಇರೋ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು ಸಾರು ಮಾಡ್ಕೊತೀನಿ. ನುಗ್ಗೆ ಸೊಪ್ಪು ನಾನು ಬೇಡ ಅಂತಿದ್ನ ಅನ್ನೋದೇ ನಂಗೆ ಗೊತ್ತಿಲ್ಲ, ಬಟ್ ಅಂದಿದ್ರು ಅಂದಿರ್ತೀನಿ, ಹೇಳೋಕ್ಕಾಗಲ್ಲ. ಕೈ ಅನ್ಸುತ್ತಾ ಅದು ಸಾರು? ಸಾಂಬಾರು ಅದು ಕೈ ಅನ್ಸುತ್ತಾ? ಸಾಂಬಾರು ಕೈ ತಾನೆ ಅದು ಸ್ವಲ್ಪ. ನುಗ್ಗೆ ಸೊಪ್ಪು ಅಗೆಸ ಸೊಪ್ಪ? ಅಕ್ಸ ಸೊಪ್ಪು ಯಾವ್ದ ಗೈಸ್? ನುಗ್ಗೆ ಸೊಪ್ಪಲ್ಲಿ ಹೆವಿ ಪ್ರೋಟೀನ್ ಐತೆ, ಅದನ್ನ ಮಾಡ್ಕೊತೀನಿ ನಾನು ಮಾಡಬೇಡ ಅಂತ ಏನೋ ಹೇಳ್ಬಿಟ್ಟಿದೆ ಅನ್ಸುತ್ತೆ. ಮತ್ತು ಚಿಕ್ಕ ವಯಸ್ಸಲ್ಲಿ ಸೀಬೆಣ್ಣೆಯಲ್ಲಿ ಹುಳ ಇದ್ದ ಇಲ್ಲ ಕುಡಿ ನೋಡ. ಅದ್ರಂಗೆ ಹುಳ ಇದಾವ, ಹಂಗೂ ತಿಂತ ಬಿದ್ದಿದೆ ಹುಳವ ಅಂತಿದೆ, ಕವರ್ತ ಬಿದ್ದಿದೆ ಸೈಡಲ್ಲೆಲ್ಲ. ಮುಖ ಹುಳಾವಕಮ್ಮ ಬೆಳ್ಳಿಗೆ ಅವ ಹುಳಗಳು ಸೀಬೆಣ್ಣಲ್ಲಿ ನಿಜವಲ್ವೇ. ಅಜ್ಜೋ ಇದ್ರಲ್ಲ ಪಿಚಿ ಅಂತ ಅವ ಹುಳನೇ ತಿಂತಾಳ ಅನ್ಸುತ್ತೆ. ಇವ ಬೆಳ್ಳಿಗೆ ಅವ ತಿನ್ಬಿಡ್ರಿ ಈಗ. ಅದಕ್ಕೆ ಆ ಮರದ ಸೀಬೆಹಣ್ಣು ತಿನ್ನೋದೇ ಇಲ್ಲ ನಾನು. ಈ ಮರ ಸರಿ, ಸೀಬೆಹಣ್ಣು ಬಿಟ್ಟು ಬಂದು ಕೆಂಪು ಮರ, ಇದು ಕೆಂಪಾಗಿರ್ತಾವೆ ಒಳಗೆಲ್ಲ. ಬ್ರೋ ಹುಳ ಹಾಕಣ ಎಸಿ, ಹುಳ ಹಾಕಣ ಎಸಿ. ಅವಳಿಗೆ ತಲೆಬನಾರ ಬಾಚ್ಬಿಡು, ಎಣ್ಣೆ ಹಾಕ್ಬಿಡು. ಕೊಪ್ರಿಯ ಕೊಪ್ರಿ ಅಣ್ಣ
ಸಿಕ್ಲು ಕೂದ್ಲೊಳಗ ಮತ್ತೆ ಜಾಸ್ತಿ ತಕೋಗಿ ಹೆವಿ ಸಿಕ್ಲು ಒಳಗಮ್ಮ ಕೂದ್ಲು ಮುತ್ತ ಅದಕ್ಕಮ್ಮ ಅಮ್ಮ ಗುಳ್ಳೆಗಳು ಬಂದಿದ ನನ್ನ ತಂಗಿಗ ಮೂಗುರ್ಗೆಲ್ಲ ಹಂಗೆ ಸಿಕ್ತು ಮೂರ್ಗ ಸಿಕ್ಲಾ ವರ್ಷದಾಗ ಬಿಟ್ಟಿಲ್ಲ ಒಂದು ಡೈಲಾಗ್ ಜಾಸ್ತಿ ಅಲ್ವಾಗ ಕೋಪ ಜಾಸ್ತಿ ಅವನಲ್ಲಿ ಅದು ನಿಜ ನಿಂಗೂ ಸಿಕ್ಲಿಲ್ಲ ನಿನಗೂ ಕೋಪ ಜಾಸ್ತಿ ಅದ ಅದಕ್ಕೆ ನಮ್ಗೆ ಸಿಕ್ಕಿಟ್ಕೊಂಡಿದ್ದೆ ಅದೇ ನಿನಗೂ ಕೋಪ ಜಾಸ್ತಿ ತಾನೆ ಅದಕ್ಕೆ ಸಿಕ್ಲಿಲ್ಲ ಮರ ನಮಗೂ ಕಾಪಿ ಮತ್ತು ಅದಕ್ಕೆ ಸಿಕ್ಲಿಲ್ಲ ತಲ ಬಾಚ್ಕತ್ತಾವಳ ಅವಳು ಒಬ್ರಿಗೊಬ್ರು ಬಾತ್ ತಾಳ ಅಷ್ಟೊತ್ತಿಂದ ಬಾತ್ ತಾಳ ಒಂದು 5 ನಿಮಿಷ ನಿಲ್ಲಿಸ್ತಾಳ 5 ನಿಮಿಷ ಸುಮ್ಮನೆ ತಿರ್ಗಿಸೊಂದು ಬಾತ್ ತಾಳ ಎತ್ತಿ ರಬ್ಬಲ್ನು ಕಟ್ಕತ್ತಿಲ್ಲ ಕೊಬ್ಬರಿ ಹಣ್ಣು ಹಾಕತ್ತಿಲ್ಲ ಏನು ಕೊಬ್ಬರಿ ಹಣ್ಣು ಹಾಕಂದ್ರೆ ಸ್ನಾನ ಮಾಡ್ಬೇಕಾಯ್ತ ಅಂತ ಅವ ಹಾಕಬೇಕು ತಲ ಬೆಳೀತ ತಲ ಬೆಳೀತ ಕೊಬ್ಬರಿ ಹಣ್ಣು ಹಾಕಂದ್ರ ತಲ ಬೆಳಿಬೇಕು ಕೂದಲು ಬೆಳಿಬೇಕು ಮತ್ತು ತಲೆ ಬೆಳೀತ ಅಂತ ಹೇಳಿ ನಮ್ಮಮ್ಮ ತಲೆ ಬೇರೆ ಕೂದಲು ಬೇರೆ ತಲೆನೇ ಬೇರೆ ಕೂದಲೇ ಬೇರೆ ಇನ್ನೇನು ಅನ್ಕೊಂಡಿದ್ಯಮ್ಮ ತಲೆ ಕೂದಲು ಎರಡು ಬಂದಿಯಾ ಅವಳು ನೋಡು ಕೋಸಿ ಕೊಬ್ಬರಿ ಹಣ್ಣು ಹಾಕಿ ತಲೆ ಬಚ್ಚು ಅಂದ್ರೆ ಕುತ್ಕೊಂಡು ಅವಾಗ ಹೇಳೋದು ನಾವು ಮಾಡಿ ವಾಸಿ ಅದಾಗ ಹಂಗ ಅವ ಒಂದೊಂದು ಗಳಗ ಹಂಗೆ ಒಂದೊಂದು ಗಳ್ಗ ಇದಿರಲ್ಲ ಅವಾಗ ಏನಿಲ್ಲ ಈಗ ಈಗ ಹೇಳಿ ಈಗಲೇ ಮರ್ಸ್ಬಿಟ್ಟ ಈಗ ಹೇಳ್ರಿ ಈಗ ಮರ್ತು ಬಿಡಲ್ಲ ಬಾದಾಮಿ ತಿಂದ್ರೆ ಆಯ್ತಾ ಹೋಸಿ ಬಾದಾಮಿಯ ಹ್ಞೂ ಬಾದಾಮಿ ತಿಂದ್ರೆ ಜ್ಞಾಪನ ಶಕ್ತಿ ಜಾಸ್ತಿ ಬಿಡ್ತಾ ಇನ್ನೇನು ಅನ್ಕೊಂಡಿದ್ದೆ ನಿಜವಾಗ್ಲೂ ಯಾಕೆ ಹಾಂ ಏನು ಡೈಲಿ ಎರಡು ತಿನ್ಬೇಕು ನೀನು ಇನ್ನೇನು ಮಾರ್ಕೆಟ್ನಾಗ ಕಿತ್ಕೊಂಡ್ಬಂದ್ರೆ ಮಾರ್ಕೆಟಲ್ಲಿರೋ ನನ್ನ ತಂಗಿಗೆ ಯಾವತ್ತಿಂದ ಈ ಥರ ಒಳ್ಳೆ ಬುದ್ಧಿ ಬಂತು ಅನ್ನೋದೇ ಗೊತ್ತಿಲ್ಲ ನೋಡಿ ಎಷ್ಟು ಬಟ್ಟೆಗಳನ್ನ ತಗೊಂಡು ಮಡ್ಸಾಕತ್ತಾವಳೆ ಮತ್ತು ಇಲ್ಲಿರೋ ಬಟ್ಟೆಗಳಲ್ಲೆಲ್ಲ ಇದು ನನ್ನ ತಂಗಿದು ನಮ್ಮ ಒಂದು ಇಬ್ಬರದೇ ಜಾಸ್ತಿ ಇರೋದು ನಂದು ನಮ್ಮ ಅಪ್ಪಂದು ಬಟ್ಟೆಗಳೇ ಇಲ್ಲ ಇಲ್ಲಿ ಇವರೇ ಹೆವಿ ಬಿಸಾಕ್ತಾರೆ ಹೆವಿ ಬಿಸಾಕಿ ಬಟ್ಟೆಗಳು ನೋಡಿಬೇಕಾದ್ರೆ ಒಂದಾರು ನನ್ನದು ಕಾಣಲ್ಲ ಬಟ್ಟೆಗಳು ಅವನು ಮಗಳುವೆ ಬಟ್ಟೆ ಬಿಸಾಕೋದು ಸ್ನಾನ ಮಾಡೋದು ಬಿಸಾಕೋದು ಇವರಿಬ್ರು ಎಲ್ಲ ಮಡ್ಸಾಕತ್ತವಳೆ ಯಾರು ನಮ್ಮ ತಾಯಿ ಹೇಳಿದ್ರು ನಮ್ಮ ಅಪ್ಪ ಹೇಳಿದ್ರು ಅದಂತೂ ಗೊತ್ತಿಲ್ಲ ನಾನಂತೂ ಹೇಳಿಲ್ಲ ಬಟ್ಟೆ ಮಡ್ಸಾಕು ಅಂತ ಅವಳೇ ಮಡ್ಸಾಕತ್ತವಳೆ ಮಡ್ಸಾಕ್ಲಿ ಈ ಥರ ಒಳ್ಳೆ ಬುದ್ಧಿ ಬರಲಿ ನನ್ನ ತಂಗಿಗೆ ಇನ್ನೂ ಜಾಸ್ತಿ ನಮ್ಮ ಅಮ್ಮವ್ರ ಮನೆಯವರು ಹೊಸ ವಾಷಿಂಗ್ ಮಿಷಿನ್ ತಗೊಂಡವ್ರೆ ಬನ್ನಿ ತೋರಿಸ್ತೀನಿ ಯಾವ ಥರ ಐತೆ ಅಂತ ಒಳ್ಳೆ ನಮ್ಮ ಥರದ್ದೇ ಸೇಮು ಆದರೆ ಇದೊಂದು ಸ್ವಲ್ಪ 12,000 ಅಂತ ಇದು ವಾಷಿಂಗ್ ಮಿಷಿನು ನೋಡಿ ಸಗದಾಗೈತೆ ನಮ್ಮ ಥರನೇ ತಗೊಂಡವ್ರೆ ಈ ಕಡೆ ಡ್ರೈ ಮಾಡೋದು ಮತ್ತು ಈ ಕಡೆ ವಾಷಿಂಗ್ ಮಾಡೋದು ಈ ಥರ ವಾಷಿಂಗ್ ಮಿಷಿನ್ ನಮ್ಮ ಅಮ್ಮವ್ರ ಮನೆಗೆ ಹೊಸ ವಾಷಿಂಗ್ ಮಿಷಿನ್ ಬಂದೈತೆ ಇದನ್ನು ಎತ್ಕೋಗಿ ಆ ನೀರು ಮನೆಗೆ ಮಡಿಕೊಡ್ಬೇಕಂತ ನೋಡಿ ಮಳಾಣಿ ಟೈಮ್ಗೆಲ್ಲ ಕಳಪುರಿ ಹೊಡಿತಾವ್ರ ಕಳಪುರಿ ತಿಂತಾವ್ರೆ ಕಳಪುರಿನ ವಾಷಿಂಗ್ ಮಿಷಿನ್ ಅಲ್ಲಿಂದ ತಂದು ಇಲ್ಲಿಗೆ ಮಡಗಿದ್ದೀನಿ ಒಬ್ಬನೇ ಎತ್ಕೊಂಬಂದಿರೋದು ವಾಷಿಂಗ್ ಮಿಷಿನ್ನ ಇದನ್ನ ಇಲ್ಲಿ ಬಟ್ಟೆ ಹೋಗ್ತದಂತೆ ಕುತ್ಕೊಂಡು ಸ್ನಾನ ಅದೇ ಇಲ್ಲೇ ಕುತ್ಕೊಂಡು ಸ್ನಾನ ಮಾಡ್ಬೇಕಾಯ್ತದೆ ಇಲ್ಲಿ ಬಟ್ಟೆ ಹೋಗಿ ನೋಡ್ದಲ್ಲ ನೋಡೋದಲ್ಲ ಆನ್ ಮಾಡು ಆನ್ ಮಾಡಿದ್ನಲ್ಲ ಏನೇನು ಇಷ್ಟೊಂದು ಆಪ್ಷನ್ಗಳು ಕೊಟ್ರೆ ಇದರಲ್ಲಿ ಇದು ಇಷ್ಟೊಂದು ಆಪ್ಷನ್ ಪೈಪು ಏರ್ ಪೈಪ್ ಅದೇನೋ ಇದು ಡ್ರೈ ಮಾಡೋದು ಓಕೆ ಇದೇನಾ ಅದೇನು ಹಾಕೊಂಡಿಲ್ಲ ಹಾಂ ಅದೇನು ಹಾಕೊಂಡಿಲ್ಲ ಇದು ಡ್ರೈನ್ ಸೆಲೆಕ್ಟರ್ ಇದು ವಾಶ್ ಸೆಲೆಕ್ಟರ್ ವಾಶ್ ಟೈಮರ್ ವಾಶ್ ಸೆಲೆಕ್ಟರ್ ಜಾಲ್ಸೋದು ಇದು ಎಲ್ಲಕ್ಕೂ 5 ಆಪ್ಷನ್ ಇದು ಮಾಮೂಲಿ ಇದು ಮಾಡೋದು ಇದು ಹಾಕಿಲ್ಲ ಇದು ಪೈಪ್ ಕೊಡಲಿ ಪೈಪ್ ಆನ್ ಮಾಡೋದು ಹದಿನೈದು ನಿಮಿಷ ಹಾಕಿದ್ರೆ ಹಿಂಗೆ ತಿರುಗುತ್ತೆ ಮಿಷಿನು ಹಾಪಾಯ್ತಲ್ಲ ತಿರುಗುತ್ತೆ
ಇಲ್ಲಿ ಬಿಚ್ಬಿಟ್ಟು ವಾಶ್ ಮಾಡ್ಕೋಬೇಕಿದ ಇದು ಏನಾಗಿದ್ದು ಅದು? ಬಿಚ್ಬಿಟ್ಟು ವಾಶ್ ಮಾಡ್ಕೋಬೇಕು. ಸರಿ ಕೈ ಹಾಕ್ತಿದ್ಯಾ ಏನೇನು ನೀರ್ ಹಾಕ್ಬಿಟ್ಟು ಹಾಂ ಇದ್ ಮಾಡ್ಬಿಟ್ಟು ಡ್ರೈ ಇದು ನೀರ್ ಇಲ್ಲೊಂದು ಆಪ್ಷನ್ ಕೊಟ್ರ ಇದು ಸೋಪ್ ಪುಡಿಗೆ ಕೊಡೋದು. ಬಟ್ ಇದು ಈ ಥರ ಗ್ಯಾಪ್ ಕೊಟ್ಟು ನಮ್ದು ಕೊಟ್ಟಿಲ್ಲ ಈ ಥರ. ನಮ್ದಕ್ಕೆ ಈ ಥರ ಕೊಟ್ಟಿಲ್ಲ. ಈ ಕಡೆ ಡ್ರೈ ಮಾಡ್ಕೊಳ್ಳೋದು ಇದು ಸೇಮ್ ನಮ್ಮ ಮನೆಗೆ ಹಿಂಗೆ ಕೊಟ್ಟವ್ರೆ. ನಾವು ಡ್ರೈ ಏನು ಮಾಡಲ್ಲ. ಫೋನ್ ಮಾಡ್ದ್ಯಾ? ನಂಬರ್ ಅದ ಮಾಡ್ದ್ಯಾ? ಮಾಡ ಆಗಿಲ್ವಲ್ಲ ಇರೋ. ಈಗ 8 ಗಂಟೆ ಆಗ್ತೀನಿ ಒಳಕ. 8:15 ಆಗಿರ್ರಿ ಇದು. ಆಗ್ತೀನಿ ಒಳಕ್ ಹಾಕ್ತೀನಿ. ಅದ್ಯಾಕ ಬೈಕ್ ಯಾರು ಎತ್ಕೊಂಡು ಹೋಗ್ಬಿಟ್ರ ನಂದ. ಹಾಕ್ತೀನಿ ಇರೋ. ಅದಕ್ಕೆ ಹಂಗಾರ ಒಂದು ಉಸಿರ್ಗ ಬಡ್ಕತಿಯಲ್ಲ. ಒಂಥರ ಯಾವಾಗ ಹಿಂಗೆ ಆಡ್ತಿದಲ್ವ ಬರೀ. ಯಾವಾಗ ಒಂದೇ ಬುದ್ಧಿಯಿಂದ ಬಂದ್ಬಿಟ್ಟಿಲ್ಲ ಕಾಲಂತರದಿಂದವೇ. ಹೋಗು ನಿಸ್ಬಿಡೋಗು ತಗೊಂಡು ಮನಿಕಾ ಸುಮ್ನ ಮನಿಕಾ ಅಲ್ಲಿ ವಾಷಿಂಗ್ ಮಿಷಿನ್ ತಂದವ್ರ ಅಮ್ಮವ್ರ ಮನೆಯವರು. ನೋಡಿದ್ಯಾ ಏನಿಸ್ತು? ನಮ್ಮಂಗೆ ಅದ ನಿಮ್ಮಂಗೆ ಇದ್ದ. ಹಾ ತಗೊಂಡ್ಬಿಡು ನಮ್ಗಂದ ತರಲ್ಲ. ಏನು ಪಿಡ್ಜ್ ತರ್ಬೇಕ? ಪಿಡ್ಜ ಆಮೇಲೆ ಇನ್ನೇನು ತರಬೇಕು? ಪಿಡ್ಜು ಒಂದೇ ಸಾಕು ಇಲ್ಲ ಇನ್ನೊಂದು ಫ್ರಿಜ್ ಗೀಜ್ ಬೇಕು? ಪಿಡ್ಜು ಆಮೇಲೆ ಇನ್ನೇನು ಬೇಡವಾ? ಗೈಸ್ ನಮ್ಮವ್ವ ಯಾವಾಗಲೂ ಅಲ್ಲ ಸುಮಾರು ತಿಂಗಳಿಂದನೂ ಫ್ರಿಜ್ ತಗೋಬಾ ಅಂತವ್ರೆ. ಫ್ರಿಜ್ ಯಾವಾಗ ತರೋದ ಅಂತ ಗೊತ್ತಾಯ್ತಾ ಇಲ್ಲ. ಬಟ್ ದುಡ್ಡಾದಾಗ ತಗೊಬಂದು ಕೊಡ್ತೀನಿ. ಮನೆಗೆ ಒಂದು ಫ್ರಿಜ್ ಬೇಕು. ಅದಕ್ಕಿಂತ ಮುಖ್ಯವಾಗಿ ಬೇರೆ ಏನು ಒಂದು ಮಾಡಬೇಕು. ಅದು ನನಗೆ ಫ್ರಿಜ್ಗಿಂತ ಅದು ಮುಖ್ಯ. ಅದು ಮಾಡ್ಕೊಳ್ಳೋಕ್ಕೋಸ್ಕರ ದುಡ್ಡು ಬೇಕು. ದುಡ್ಡು ಸಿಕ್ಕಿದ್ರೆ ಮೊದಲು ಅದು ಮಾಡ್ಬಿಟ್ಟು ಆಮೇಲೆ ಫ್ರಿಜ್ ತರ್ತೀನಿ. ಮತ್ತು ಗಾಡಿನ ಈಟ್ ನಿಲ್ಸಿದ್ದೀನಿ. ತಗೋಗಿ ನಮ್ಮಮ್ಮವ್ರ ಮನೆಗೆ ಹಾಕ್ಬೇಕು ಒಳಗೆ. ಇನ್ಮೇಲೆ ನಮ್ಮಮ್ಮ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗಿತಾ ಇರೋದು ನಮ್ಮಮ್ಮ. ನೀನು ತಲೆ ಕೆಡಿಸ್ಕೊಳಂಗಿಲ್ಲ. ಅಮ್ಮ ಬಟ್ಟೆಗಳು ನೀನು ಒಗಿತಿದ್ದೆ ಸಾಕಾಗ ಒಗಿತಿಲ್ಲ. ಅಲ್ಲ ಆಳು ಕೊಡ್ತಿಲ್ಲ ನಿಂಗ. ಇವತ್ತು ನನ್ನ ತಂಗಿ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗಿತಾಳ. ಅವಳು ಮಾಡಿ ಒಡಗಿ ಇದು ಮಾಡ್ತಾಳಕಮ್ಮ. ಅವಳು ಗೊತ್ತು ನಾನು ವಾಷಿಂಗ್ ಮಿಷಿನ್ ತಂದಿದ್ದಲ್ಲ. ಇವರೇ ಬಟ್ಟೆ ಒಗಿದು. ನನ್ನ ತಂಗಿನ ಬಟ್ಟೆ ಒಗಿದು. ಅದಕ್ಕೆ ಸೋಪು ಪುಡಿ ಹಾಕ್ಬಾರ್ದು. ವೀಲ್ದು ಇದು ಬತ್ತು ಕೆಮಿಕಲ್ದು ಇದು ಬತ್ತ. ಅದು ಹೆಸ್ರೇನೋ ಚೆನ್ನಾಗದ. ನಾವು ತಗೊಂಬಂದಿವಿ. 10 ರೂಪಾಯಿ ಸಾಕಾಗ ಸೋಪು ಪುಡಿನಲ್ಲ. ಇದು ವಾಷಿಂಗ್ ಮಿಷಿನ್ದ ಇದು ಬತ್ತ ಲಿಕ್ವಿಡು. ಅದು ತಂದು ಒಗಿಬೇಕು. ನನ್ನ ತಂಗಿ ನೋಡಿ ಈ ಕಡೆ ಹೊಡಿತಾವಳೆ ಊಟನ. ಶ್ವೇತಕ ಊಟ ಉಣ್ತಾವಳೆ. ಪಾಪ ಇಲ್ಲ ನಮ್ಮ ಡ್ಯಾಡಿ ಇಲ್ಲಿ ಕೂತವ್ರೆ. ಏನು ಯೋಚನೆ ಮಾಡ್ಕೊ ಕೂತವ್ರೆ. ಏನೋ ಯೋಚನೆ ಮಾಡ್ಕೊ ಮನಿಕನ್ನ ನಾವು ಹೋಗಿ ಊಟ ಮಾಡ್ಬೇಕು. ಈಗ ಇಲ್ಲೇ ಊಟ ಮಾಡೋದಕ್ಕೆ ಇಟ್ಟು ಮಾಡ್ತದ. ಮುದ್ದೆ ತಿನ್ನಲ್ಲ ನಾನು. ಮುದ್ದೆ ತಿಂದ್ರೆ ಕರ್ಗಾದನಂತ ನಿಜವಾ? ಯಾರಲ್ಲ ಅಂದವ್ರು? ಅಮ್ಮ ನನ್ಗೆ ಯಾಕೆ ಇದು ನಿಜ ಅನ್ಸ್ತದೆ. ಯಾರು ಹೇಳಿದ್ರು. ಕೆಲಸ ಹುಡುಕತ್ ಯಾವನ್ನ ಹೇಳ್ದವ್ ಮುಷ್ಣ ಹೇಳಂಗ. ನಿಜವಲ್ಲ ಕಣಮ್ಮ. ನಮ್ಮವ್ವ ಅವಳ ಇದ್ರ ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಬಸ್ರಿ ಟೈಮಲ್ಲಿ ನಾವು ಜಾಸ್ತಿ ಮುದ್ದೆ ಉಣ್ತಿಲ್ಲ ಅಂತಲ್ಲ. ಅವ ಆಡ್ತಾಳ ನಿಜವಲ್ಲ ಕಮ್ಮ. ಅದಕ್ಕೆ ಅಂತಲ್ಲ ನಾ ಕರ್ಗುಟ್ಬಿಟ್ಟಿದ್ದು. ಉಂಕಮ್ಮ ನಾವು ಕರ್ಗುಟ್ಟಿಲ್ವಾ? ನಾವು ಬೆಳಗಿದವ. ನಿಮ್ಮ ಅಪ್ಪ ಅಮ್ಮ ಮುದ್ದೆ ಜಾಸ್ತಿ ತಿಂತೀವಿ ಅನ್ಸುತ್ತ. ಯಾರ್ಲ ಹೇಳ್ಕೊಡದೆ ಅನ್ನ ತಿಂದ್ರೆ ಬೆಳಗಾತಾರಂತಲ್ಲ. ಪದ್ಯವ್ರು ಬರೀ ಮುದ್ದನೆ ತಿಂತಾರೆ. ಇವ್ರೆಲ್ಲ ಬೆಳಗವ್ರನ್ನ ಏನ್ ಮಾಡ್ಬೇಕು? ಯಾರ ಅವ್ರ ಮನೇಲಿ ಎಲ್ಲ ತಿನ್ನೋದು ಅನ್ನ. ಅದಕ್ಕೆ ಆ ಪಾಟಿ ಬೆಳಗಿರೋದವ. ನಿಜವೇ ಹೋಗು. ಇನ್ನೇನಮ್ಮ ನಮ್ಮ ಅಪ್ಪವ್ರ ಮನೇಲಿ ಅನ್ನ ಮುದ್ದೆ 2 ಒಟ್ಟಿಗೆ ತಿಂತಿರೋ ಅನ್ಸುತ್ತ. ಅದಕ್ಕೆ ಹೊಸಿ ಮೀಡಿಯಮ್ ವೈಟ್ ಅವನ ಯಾರ ನಮ್ಮ ಅಪ್ಪ. ಅಮ್ಮ ನಮ್ಮ ಅಪ್ಪ ಬೆಳಗಿದಾನ ಕರ್ಗಿದಾನ? ಕರ್ಗೆ ಬೆಳಗ್ಗೆ ತಕಪ್ಪ. ಅಲ್ಲ ಅವನು ಹೆಣ್ ಕೇಳಕ್ ಬಂದಾಗ ಹೆಂಗಿದ್ದ? ವೈಟ್ಗಿದ್ದ ಕರ್ಗಿದ್ದ? ಹಂಗೆ ಇದ್ದು ಹಂಗೆ ಇದ್ದ. ಆಗ ಬೇರೆ ಇದ್ದ. ಅವಾಗ ಏನ್ ಕಲರ್ ಏನಿಲ್ವ? ಯಾವ್ದೋ ಒಂದು ಫೋಟೋದಲ್ಲಿ ಬೆಳ್ಳ ಕಾಣ್ತಾನ ಕಣಮ್ಮ ನಮ್ಮಪ್ಪ. ಬೆಳ್ಳು ಕಾಡ್ರ ಮಡಿಕ ಪೂಜೆ ಮಾಡು. ನಿಜವಲ್ವ? ಕಣಮ್ಮ ಅಪ್ಪನ ಪೂಜೆ ಮಾಡು. ಅಪ್ಪನ ಪೂಜೆ ಮಾಡು.
ಅನ್ಕಮ್ಮ ಅಪ್ಪನ ಪೂಜೆ ಮಾಡೋ ಅಪ್ಪನ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದ್ದು? ಮಾಡ್ಬೇಕು. ತಂದೆ ಗುರುಗಳು, ತಾಯಿಯೇ ದೇವರು ಅಂತ. ನೀನು ಪೂಜೆ ಮಾಡ್ತಿದ್ದೆ ನಿಮ್ಮ ಅಪ್ಪ ಅಮ್ಮಂಗ? ನಮ್ಮ ಅಪ್ಪನು ಮಾಡಿದ್ನು. ಮಾಡಿದ್ರಿ? ಪೂಜೆ ಮಾಡಿದ್ರಿ? ಮಾಡಾಯ್ತು. ಸ್ವರ್ಗ ಹೋದ್ರು. ಸ್ವರ್ಗಕ್ಕೆ ಹೋದ್ರು ಅಂತೀಯ? ನಾವೇನ್ ಮಾಡಕದ್ದಪ್ಪ? ಏನು ಮಾಡೋಕ್ಕಾಗಲ್ಲ, ನಾವು ಸ್ವರ್ಗಕ್ಕೆ ಹೋಗ್ಬೇಕಲ್ಲ ಇನ್ನು ಸ್ವಲ್ಪ ವರ್ಷಗಳಾದ್ರೆ. ಕುಂತೀವಿ ಈಗ ಕಳಿಸ್ಬಿಟ್ಟು. ಈ ಕಳಿಸಿದರೆ ನೆಕ್ಸ್ಟ್ ಕಳಿಸ್ಬಿಟ್ಟು ಕುಂತೀವಿ ಈಗ ನೋಡ್ತಾ. ಏ ನಿಮ್ಮ ಅಮ್ಮನ ಅಜ್ಜಿ ಬಾರಿ, ಅವರು ಸಿಕ್ಕಾಪಟ್ಟೆ ವರ್ಷ ಬದುಕಿದ್ರು ಬಿಡು ಏನಾದ್ರು. ಗೈಸ್, ನಮ್ಮ ಅಮ್ಮನವರ ತಾಯಿ ಎಷ್ಟು ವರ್ಷ ನಮ್ಮ ಬದುಕಿದ್ದು? 110 ವರ್ಷ ಕಂಡಿದ್ಲಲ್ಲ. 110 ವರ್ಷ ಗೈಸ್, 110 ವರ್ಷ ಬದುಕಿದ್ದವರು. ಅವ್ರ ಥರ ಜೀವಮಾನಕ್ಕೂ ನಾವು 60ಕ್ಕೆ ಸತ್ತೋದು. ನಾವು 60ನೇ ವಯಸ್ಸಿಗೆ ಬರೋದು ಡೌಟೇ. 65, 70 ಲಾಸ್ಟ್ ಒಳಗೆ ಗೈಸ್ ನಾವು. ಅದಂತೂ ನಿಜ. ಏನು ಇಲ್ಲ, ಚೆನ್ನಾಗೇ ಇದ್ದಂಗ್ಲೆ. ಯಾವ ಇದು ಇಲ್ಲ, ಕಾಯಿಲೆ ಕಷ್ಟ ಏನು ಇಲ್ಲ. ಕೂತ್ಕೊಂಡಿ ನೋಡಪ್ಪ, ಕೂತ್ಗದ್ಲೆ ಒಂದ್ ಸ್ವಲ್ಪ ನೀರ್ನಂಗ್ ಕಕ್ಕದ್ಲು ಅಷ್ಟ್ ಬಿಟ್ಟು ಒಂದ್ ಹಳ ಮಂದ್ಲಗ ಹಾಕಿರು. ಹಳ ಮಂದ್ಲಗ ಮೇಲೆ ಮನ್ಗಿದ. ನಾನಂದೇವ ಈ ಜನಗಿನ ಬಂದ್ರ ಆಡ್ಕತ್ರ ಈ ವಾಸ್ತ ಮಂದ್ಲಗ ಸಂಬುಡವ ಅಂತ. ನಿಂಗ್ ಗೊತ್ತಿಲ್ಲ, ಸುಮ್ ಕುತ್ಕ, ಇದ್ರ ಮೇಲೆ ಜೀವ ಬಿಟ್ರೆ ಏನಾಗೋಯ್ತು, ತಕೋಗ್ ಬೆಂಕಿಗೆ ಹಾಕ್ತಾರ, ಹಾಕಿ ಬಿಡು ಅಂದ. ಆಯ್ತು ಬಿಡು ಅಂದ್ಬಿಟ್ಟು ಕಕ್ಕದ್ಲಲ್ಲ. ನಾನ್ ತಳ್ತೀನಿ ಬಿಡವ ಅಂದಿ. ಯಾರು ತಳ್ಬಿಡಿಸ್ಬಿಡ್ರಿ, ನಾನೇ ತಳ್ತೀನಿ ಅಂದ್ಬಿಟ್ಟು ತಳ್ದ. ಕಕ್ಕಿದ್ಲಲ್ಲ ಒಂದ್ ನೀರ್ನಂಗ ತಳ್ದ. ತಳ್ಬಿಟ್ಟು ಮನ್ಗಿದ. ಮನ್ಗಿದ್ ಎದ್ಬಿಟ್ಟು ಸುತ್ತಮುತ್ತ ನೋಡ್ಬಿಟ್ಟು ನಾನು ಒರ್ಗಿಸ್ಕೊಂಡಿದ್ದೆ ಅವನ್ನ. ಒರ್ಗಿಸ್ಕೊಂಡಿರ್ತಾನೆ ಆಗೊಂಚೂರು ಈತವಳಿಂದ ಇಲ್ಲಿಗೆ ಜರ್ಗ್ದ ಅಷ್ಟೇ. ಅದೆಲ್ಲ ಹೊಂಟೈತು ಜೀವ. ನೀನ್ ಅಲ್ಲೇ ಇದ್ದೆ ಜೀವ ಹೋದಾಗ ನಿಮ್ ತಾಯಿದು? ಮತ್ತೆ ಒರ್ಸ್ಕೊಂಡಿತಿಲ್ವಾ ನಾನೇ ಹೆಗಲ್ ಮೇಲ್ಕ. ಗಂಡ್ಸದ್ದು ನಿಂಗೆ ಗೊತ್ತಿಲ್ಲ ಅಂತಿದ್ದೀರಮ್ಮ? ಗಂಡ್ಸತ್ತಾಗಿದ್ ಗೊತ್ತಾಗಿಲ್ಲ? ತಾತ ಸತ್ತಿದ್ದು ನಾನೇ ಇದ್ನಾರ ತಾತ ಸತ್ತಲ್ವಾ? ತಾತ ಸತ್ತಾಗ ನಮ್ಮ ಅಮ್ಮನ ಸ್ನಾನ ಮಾಡಿಸಿದ್ದು. ಒಳಕ್ ಹೋಗಿ ಅನ್ನ ತಕ ಬಂದು ಬಾಯಿಗೆ ಹಾಕಕ್ ಹೋದ್ಮೇಲೆ ಆಗ ಸತ್ತದ್ದು ತಾತ. ಅವ್ನು ಡೇಟ್ ಅಷ್ಟಕ್ ಮುಗ್ದಿತ್ತು, ಹೋದ ಅಷ್ಟೇ, ಇನ್ನೇನು ಇಲ್ಲ. ಅವ್ನು ಯಾವ್ದೋ ಟೈಮೆಲ್ಲ ಸಾಯ್ಬೇಕಾಯ್ತು. ಅವ್ನು ಹುಷಾರಾದೆ ಎಲ್ಲರೂ. ಇಲ್ಲಿದ್ದಾವ ಹಿಂಗ್ ಜರ್ಕಲ್ ನೋಡಪ್ಪ ಅಷ್ಟೇ. ಹಿಂಗೆ ಹಿಂಗೆ ವರ್ಗಿಸ್ಕೊಂಡಿದ್ದಿ, ಇದಕ್ಕವ ಅಂತ ಹಿಂಗ್ ನೇಯ್ತಾ ಇದಿ. ನೇಯ್ತರ್ಲೆ ಕಣ್ಣು ಸ್ವಲ್ಪ ಹಿಂಗಂದ, ಅದೆಲ್ಲ ಹೊಟ್ಟಾಯ್ತು. ಅಮ್ಮ ನಿಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು ಅಂದ್ರೆ ಯಾರು ಸತ್ತಾಗ್ಯ? ಯಾರು ಸತ್ತಾಗ ಅಂದ್ರೆ ನಮ್ಮವ್ವ ಸತ್ತಾಗ್ಲೆ. ನೀನು ಅವಯ್ 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 ಅವ ಊಟ ಹಾಕು, ಎದಳು ಆಯ್ತಾ? ಎದಳವಾ? ಆಸ್ಪತ್ರೆಗೆ ಹೋಯ್ತು ಬರೋದ್ರ ಕರ್ಕೋಗಲ್ಲ. ಏನಾರು ಆಸ್ಪತ್ರೆ ಕರ್ಕೋಗ. ಆಸ್ಪತ್ರೆ ಅಂದ್ರೆ ಎಷ್ಟು ಸಾರಿ ಕರ್ಕೋಗ ಆಸ್ಪತ್ರೆಗೆ? ಈಗ ಮೂರು ದಿನನೂ ಆಗಿಲ್ವಲ್ಲ ಹೋಗಿ ಬಂದು. ನಿದ್ದೆ ಬರಲ್ಲ, ಕೆಮ್ಮಿ ಸಾಕಿ. ನೀನು ಶುಂಠಿ ಟೀ ಕುಡಿ ಅಂದ್ರ ಕುಡಿಯಲ್ಲ. ಶುಂಠಿ ಟೀ ಕುಡಿಯಕ ಶುಂಠಿ ಟೀ ಕುಡಿಯಕ್ ಆಗ್ದೋದ್ಮೇಲೆ ಕೆಮ್ಮು ಸುಮ್ನ. ಶುಂಠಿ ಟೀ ಕೆಮ್ಮು ಸುಮ್ನ ಕೊತ್ತಂಬರಿ ಕಾಪಿನೇ ಯಾವ್ದ ಮಾಡ್ಕ ಕುಡಿಬೇಕಾನೆ. ಎದ್ದು ಊಟ ಮಾಡ್ಕೊಂಡ್ ಮನಿಕವ. 9 ಗಂಟೆ ಆಯ್ತು ಒಂದೇ ಸರಿ. ಬಾ ಊಟ ಉಂಟ ಒಂದ್ ಸಾಂಗ್ ಹೇಳವ. ಹೇಳುವ ಕುತ್ಕೊಳಕ. ಏನು ಕುತ್ಕೊಳತ್ ಮಾಡಲ್ಲ, ಕುತ್ಕೊಳ್ಳೆ ಮನಿಕಬೇಕು. ನಿಂಗೆ ಮನಿ ಕಬಿಟ್ರೆ ನಿದ್ರೆ ಬಂದ್ಬಿಟ್ರೆ ಒಂಥರ ಇದಾಗೋಯ್ತಿದಲ್ಲ, ಮಂಗ್ ಸುತ್ಕೊಬಿಡುತ್ತ ನಿಂಗ. ಸುಂಟ್ರುಗಳಿಗೆ ಸುತ್ಕೊಬಿಡುತ್ತಲ್ವ, ನಿದ್ದೆ ಬಂದ್ಬಿಟ್ಟಾಗ ಮಾತಾಡೋಕ್ಕಾಗಲ್ಲ ನಿನ್ ಕೈಲಿ. ನಾನೇ ಹೇಳೋಣ ಸಾಂಗ? ಹೇಳ. ಅಮ್ಮ ನೀ ಏನೇ ಅಂದರು ನೀ ನನ್ನ ದೇವ್ರಲ್ಲ. ಹ ಅಮ್ಮ ನೀನೇ ಅಂದರು ನೀ ನನ್ನ ದೇವ್ರಲ್ಲ. ಜ್ಞಾನಕ್ಕೂ ಗುಣಕ್ಕೂ ತಾಯಿಯಲ್ಲವೇ. ಯಾರೋ ಅವರು ಅಪ್ಪ ಒಂದು ಸಾಂಗ್ ಹೇಳಣ.
ಡೇಡಿ ಮೈ ಲವ್ಲಿ ಡೇಡಿ ಬೆಂಗಳೂರಿಂದ ಎಂತಂದೆ ಡಿಗಿ 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 ಡಿ ಪ್ರೀತಿನ ಒತ್ಕೊಂಡ್ ಬಂದ್ಯಾ ಡಿಗಿ 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 ಡಿ ತಗೋಯಿತ ಕೊಡು ಆತ ಇನ್ನೇನು ಬೇಕು ನನಗೆ ಏನವ ಅಲ್ಲಿ ಆಚರ ಮನೆಯಿಂದ ಊಟ ಉಣ್ಕ ಬಂದು ನಿಮ್ದಾಗೀಗ ಮತ್ತೆ ಮೇಲೆ ಮನೆ ಕತ್ತಳ ಗೈಸ್ ನೋಡಿ ಸೀಂತ್ಬಿಟ್ಟಿದ್ಕೆ ನೀರು ಹಾಕುವಂತಿರೋದು ಇದು ಯಾವ ಪದ್ಧತಿ ಸೀಂತಿರೋದಕ್ಕೆ ಈಗ ನೀರು ಹಾಕೋದು ಈ ಥರ ಏನಕ್ಕೆ ನೀರು ಹಾಕ್ತಾರೆ ಅಂತ ಏನಕ್ಕೆ ನೀರು ಹಾಕ್ತಾರವ ಈ ಥರ ಅದೇ ಏನಕ್ಕೆ ಏನು ಉದ್ದೇಶಕ್ಕೆ ಏನು ಅರ್ಥಕ್ಕೆ ಒಂದು ಸ್ವಲ್ಪ ತಿಳಿಸಿ ಒಂದು ವಾಕ್ಯದಲ್ಲಿ ಇಲ್ಲ 2 ವಾಕ್ಯದಲ್ಲಿ ನನಗೆ ಹೊಸಿ ತಿಳಿಸಿ ಹಾಂ ಅಲ್ಲಕ್ಕವ ನೀನು ನನಗೇನು ತಿಳಿಸ್ಲಿಲ್ಲ ನನಗೇನು ಹೇಳ್ಕೊಂಡಿಲ್ಲ ನನಗೆ ನಾನೇ ಬೆಳೆದಿ ಗುಂಡ್ರುಗಳು ಈ ಥರ ನನಗೆ ನಾನೇ ಓದಿ ನೀರು ಹಾಕೊಂತ ಇಲ್ಲ ಸೇಂತ್ರ ಈ ನೀರು ಹಾಕೊಂತ ಅದೇ ಏನಕ್ಕೆ ಏನಕ್ಕೆ ಗೊತ್ತಿಲ್ಲ ಇರುಕು ಮಾಡಿದ್ರು ಹಿರೀಕರು ಮಾಡಿರೋದು ಹಿರೀಕರು ಹೇಳ್ಕೊಟ್ಬಿಟ್ರು ಅದನ್ನ ಕೇಳ್ಕೊಂಡು ನೀರು ಹಾಕ್ತಿದ್ದಾರೆ ನೆಕ್ಸ್ಟ್ ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ನಮ್ಮ ಹಳ್ಳಿ ಕಡೆ ಎಲ್ಲ ಸಿಟಿ ಕಡೆ ನಂಗೆ ಹೆಂಗೆ ಅಂತ ಗೊತ್ತಿಲ್ಲ. ನಮ್ಮ ಹಳ್ಳಿ ಕಡೆ ಅಂದು ನಾವು ಸೀಂತ್ರ ನೀರು ಹಾಕ್ತಾರೆ ಕೆಳಕ್ಕೆ, ಅದು ಏನಕ್ಕೆ ಅನ್ನೋದು ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಹಳ್ಳಿಯವರು ಯಾರು ವೀಡಿಯೋಗಳು ನೋಡ್ತಿದ್ರೆ ಒಂದು ಸ್ವಲ್ಪ ತಿಳಿಸಿ. ನನಗೆ ಇದು ಇವಾಗ ಬಂದಿದ್ದು ಡೌಟು, ಸೀಂತ ಬಿದ್ದಳ ನನ್ನ ತಂಗಿ ಯಾಕೋ. ನೋಡಿ ನಮ್ಮಪ್ಪ ಯಾವ ಥರ ನೀರು ಹಾಕ್ತಿರೋದು ಅಜ್ಜು. ನಮ್ಮಪ್ಪ ನೋಡಿ ನೀರು ಅದು ಒಂದು ಸ್ವಲ್ಪ ಚುಟಿಸ್ತಿರೋದು, ನಮ್ಮಪ್ಪ ನೀರು ಕಾಪಾಡ್ತಾ ಇರೋದು. ಮುಂದಕ್ಕೆ ಬರಗಾಲ ಬಂದ್ಬಿಡ್ತದೆ, ಇವಾಗಲೇ ನೀರು ಸೇವ್ ಮಾಡವ ಅಂದ್ಬಿಟ್ಟು. ಏನವ ನೈಟ್ ಊಟ ನೋಡಿ, ಇದು ಯಾವ ಸಾರು ಅನ್ನೋದೇ ಗೊತ್ತಿಲ್ಲ, ಒಂದು ತರಕಾರಿನೂ ಇಲ್ಲ, ಬಟ್ ಊಟ ಮಾಡ್ತಾಯಿದ್ದೀವಿ. ಇದು ನಮ್ಮ ತಾಯಿ ಮಾಡಿರೋ ಸಾಂಬಾರು, ಅದರಿಂದ ಒಂದು ತರಕಾರಿ ಇಲ್ಲ, ಏನೂ ಇಲ್ಲ. ನಾನಂತೂ ಕುಕ್ಕಿಂಗ್ ಏನು ಮಾಡ್ತಾನೆ ಇಲ್ಲ, ಮಾಡೋಕ್ಕೂ ನಮ್ಮ ಮನೆಯವ್ರಿಗೆ ಬಿಡ್ತಾನೆ ಇಲ್ಲ. ಅದು ಮಾಡಬೇಡ ಇದು ಮಾಡಬೇಡ ಅಂತ ಸಾಯಿಸ್ತಾರೆ. ಮೊಟ್ಟೆ ಮಾಡೋಕೆ ಹೋಯ್ತೀನಿ ಅಂದ್ರೆ ಮಾಡೋಕೆ ಹೋಗ್ಬೇಡ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ. ಏನಪ್ಪ ಮಾಡೋ ಹಿಂಗಂದ್ರೆ ಹಾಂ ಏನವಾ ಏನವಾ ಏನವ ಕೊಡ್ಲೆ ಅಮ್ಮಯ್ಯ ಅಪ್ಪ ಅಂತ ತಗೊಳ್ಳು. 3 ಟವಲ್ ಅವಲ ಚೆನ್ನಾಗಿರ್ತದವ ಒಗ್ದಾಕಿರೋ ಅವ ಮೋಸ ಮಾಡೋ ಅವಕಾಶ ನನಗೂ ಇತ್ತು, ಆದರೆ ನಿಯತ್ತು ಅನ್ನೋದು ನನ್ನ ಕಾಡ್ತಾ ಇತ್ತು. ಏನು ಮಾಡಲಿ, ಹಿಂಗಾಯ್ತಲ್ಲ. ಹಾಂ ಮೋಸ ಮಾಡೋ ಅವಕಾಶ ಇತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್, ಮತ್ತು ಗುಡ್ ನೈಟ್. ಟಾಟಾ, ಬೈ ಬೈ ಗೈಸ್.